ಹಲೋ ಹಾಯ್ ನಮಸ್ಕಾರ. ಎಕನಾಮಿಕ್ಸ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಎಸ್ ಎಜುಟೇಸ್ ಚಾನಲ್ಗೆ ನಿಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಬೇಕಾದಂಥ ಯಾವುದಾದ್ರೂ ಎಕನಾಮಿಕ್ಸ್ ವಿಷಯ ಬೇಕು ಅಂತ ಅನಿಸಿದರೆ ಅದನ್ನು ಟಾಪಿಕ್ನ ಅಲ್ಲಿ ಕಮೆಂಟ್ ಮಾಡಿ, ಆ ಟಾಪಿಕ್ನ ನಾನು ಕವರ್ ಮಾಡ್ಕೊಳ್ತೀನಿ. ಓಕೆ, ಕನ್ನಡದಲ್ಲಿ ಸರಳವಾಗಿ ಅರ್ಥಶಾಸ್ತ್ರವನ್ನು ಕಲಿಯೋದಕ್ಕಿರುವಂಥ ಒಂದೇ ಒಂದು ಏಕೈಕ ಚಾನಲ್ ಅಂತಂದರೆ ಎಸ್ ಎಜುಡೆಸ್ಕ್ ಚಾನಲ್ ಅಂತ ಹೇಳ್ಬೋದು. ಈಗ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಹೊರಟಿರುವಂಥ ವಿಷಯ ಭಾರತದಲ್ಲಿ ಸೇವಾ ವಲಯದ ಪ್ರವೃತ್ತಿಗಳು ಮತ್ತು ಬೆಳವಣಿಗೆ, ಸರ್ವಿಸ್ ಸೆಕ್ಟರ್ ಗ್ರೋತ್ ಆ್ಯಂಡ್ ಟ್ರೆಂಡ್ಸ್ ಇನ್ ಇಂಡಿಯಾ. ಸೇವಾ ವಲಯವು ಈಗ ಭಾರತೀಯ ಆರ್ಥಿಕತೆಯ ಪ್ರಮುಖ ಭಾಗವಾಗಿದ್ದು, ವಿಶೇಷವಾಗಿ 1991ರ ಒಂದು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಬಂದ ನಂತರದಲ್ಲಿ ಆರ್ಥಿಕ ಸುಧಾರಣೆಗಳ ನಂತರ ಇದು ಬಹಳ ವೇಗವಾಗಿ ಬೆಳೆದಿದೆ. ಇಂದು ಸೇವಾ ವಲಯವು ಭಾರತದ GDPಯ ಅರ್ಧಕ್ಕಿಂತ ಹೆಚ್ಚು ಕೊಡುಗೆ ನೀಡುತ್ತಿದೆ ಮತ್ತು ರಫ್ತು, ಉದ್ಯೋಗ ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಭಾರತವು ಕೃಷಿಯಿಂದ ನೇರವಾಗಿ ಸೇವೆಗಳಿಗೆ ಬದಲಾಯಿಸುವುದು, ಅಂದರೆ ಉತ್ಪಾದನಾ ವಲಯವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸದಲ್ಲೇ ಸೇವಾ ವಲಯಕ್ಕೆ ಬದಲಾಯಿಸುವುದು ಒಂದು ವಿಶಿಷ್ಟ ಪ್ರವೃತ್ತಿಯಾಗಿರುವಂಥದ್ದು. ಇದರಲ್ಲಿ ಸೇವಾ ಕ್ಷೇತ್ರದ ಬೆಳವಣಿಗೆ, ಪ್ರಾಮುಖ್ಯತೆ, ಅಭಿವೃದ್ಧಿಯ ಕಾರಣಗಳು, ಉದ್ಯೋಗ ಮಾದರಿಗಳು ಮತ್ತು ಭವಿಷ್ಯದ ಅವಕಾಶಗಳನ್ನು ನಾವು ಇಂದು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸೇವಾ ಕ್ಷೇತ್ರದ ತ್ವರಿತ ಬೆಳವಣಿಗೆ ಮತ್ತು ಪ್ರಾಬಲ್ಯ. 1990ರ ದಶಕದ ಆರಂಭದಲ್ಲಿ ಸೇವಾ ವಲಯವು GDPಯ ಸುಮಾರು 30-35% ಕೊಡುಗೆ ನೀಡಿತು. ಆದರೆ ಕಾಲಾನಂತರದಲ್ಲಿ ಈ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. 2023-24ರಲ್ಲಿ ಸೇವಾ ವಲಯವು ಭಾರತದ GDPಯ ಸುಮಾರು 54.55% ಕೊಡುಗೆ ನೀಡಿದೆ. ಇದರರ್ಥ ಭಾರತದ ಆರ್ಥಿಕತೆಯ ಅರ್ಧಕ್ಕಿಂತ ಹೆಚ್ಚು ಈಗ ಬ್ಯಾಂಕಿಂಗ್, ಶಿಕ್ಷಣ, ಆರೋಗ್ಯ, ರಕ್ಷಣೆ, IT ಮತ್ತು ಹೆಚ್ಚಿನ ಅವುಗಳಂತೂ ಸೇವೆಗಳ ಮೇಲೆ ಅವಲಂಬಿತವಾಗಿರುವಂಥದ್ದು. 2014-15 ಮತ್ತು 2023-24ರ ನಡುವೆ ಈ ವಲಯವು ವರ್ಷಕ್ಕೆ ಸರಾಸರಿ 6.3ರ ದರದಲ್ಲಿ ಬೆಳೆಯಿತು ಮತ್ತು 2023-24ರಲ್ಲಿ ಮಾತ್ರ ಇದು 9% ಬೆಳೆದು ಕಷ್ಟದ ಸಮಯದಲ್ಲೂ ತನ್ನ ಶಕ್ತಿಯನ್ನು ತೋರಿಸಿದೆ. ಭಾರತವು ಕೃಷಿಯಿಂದ ಉತ್ಪಾದನೆಗೆ ಮತ್ತು ನಂತರ ಸೇವೆಗಳಿಗೆ ಚಲಿಸುವ ಸಾಮಾನ್ಯ ಮಾರ್ಗವನ್ನು ಅನುಸರಿಸಿಲ್ಲ. ಅಂದರೆ ಪ್ರೈಮರಿ ಸೆಕ್ಟರಿಂದ ಸೆಕೆಂಡರಿಯಿಂದ ಟರ್ಷರಿಗೆ ಹೋಗುವಂಥ ಪ್ರಯತ್ನ ಆಗಿಲ್ಲ. ಇಲ್ಲಿ ಪ್ರಾಥಮಿಕ ವಲಯದಿಂದ ದ್ವಿತೀಯ ವಲಯದಿಂದ ತೃತೀಯ ವಲಯಕ್ಕೆ ಇದು ನೇರವಾಗಿ ಏನಾಗಿದೆ, ಬದಲಾಗಿ ಭಾರತವು ಕೃಷಿಯಿಂದ ನೇರವಾಗಿ ಸೇವೆಗಳಿಗೆ ಸ್ಥಳಾಂತರಗೊಂಡಿದೆ. ಪ್ರಾಥಮಿಕ ವಲಯದಿಂದ ನೇರವಾಗಿ ಸರ್ವಿಸ್ ಸೆಕ್ಟರ್ಗೆ, ಟರ್ಷಿಯರಿ ಸೆಕ್ಟರ್ಗೆ ವರ್ಗಾವಣೆಗೊಂಡಿರುವಂಥದ್ದು ಮತ್ತು ಹೆಚ್ಚು ಕಾಂಟ್ರಿಬ್ಯೂಷನ್ GDPಗೆ ಭಾರತದ್ದು ಸರ್ವಿಸ್ ಸೆಕ್ಟರ್ ಇರುವಂಥದ್ದನ್ನು ನೀವು ಗುರುತಿಸ್ಬೋದು. ಇಲ್ಲಿ ಪೂರ್ಣ ಕೈಗಾರಿಕಾ ಬೆಳವಣಿಗೆಯನ್ನು ಬಿಟ್ಟು ಇದು ಭಾರತೀಯ ಆರ್ಥಿಕತೆಯನ್ನು ಇತರ ಒಂದು ಬೇರೆ ದೇಶಗಳಿಗಿಂತ ಭಿನ್ನವಾಗಿಸಿ ಇರುವಂಥದ್ದು. ಪ್ರೈಮರಿಯಿಂದ ಟರ್ಷರಿಗೆ ಜಂಪ್ ಆಗಿರುವಂಥದ್ದನ್ನು ನೀವು ಗುರುತಿಸ್ಬೋದು. ಓಕೆ, ಎರಡನೇ ಮುಖ್ಯ ಅಂಶ GDP, ರಫ್ತು ಮತ್ತು FDIಗೆ ಕೊಡುಗೆ ಏನಿದೆ. ಇದರಲ್ಲಿ ಕೆಲವೊಂದು ಮುಖ್ಯ ಅಂಶಗಳನ್ನು ಒಂದೊಂದಾಗಿ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ರಾಷ್ಟ್ರೀಯ ಆದಾಯಕ್ಕೆ GDPಯ ಕೊಡುಗೆ. ಸೇವಾ ವಲಯವು ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತಿ ದೊಡ್ಡ ಕೊಡುಗೆ ನೀಡುತ್ತಿದೆ. ಕೋವಿಡ್-19ರಂತಹ ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲೂ ಸಹ ಅದರ ಬಲವಾದ ಮತ್ತು ಸ್ಥಿರಾತ್ಮಕ ಕಾರ್ಯಕ್ಷಮತೆಯಿಂದಾಗಿ ಇದನ್ನು ಭಾರತೀಯ ಆರ್ಥಿಕ ಕಾರ್ಯಕ್ಷಮತೆಯಿಂದಾಗಿ ಇದು ಒಂದು ರೀತಿಯಲ್ಲಿ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ರಿಂದ ನಮ್ಮ ಭಾರತೀಯ ಆರ್ಥಿಕ ಸಮೀಕ್ಷೆಯಲ್ಲಿ ಹಳೆಯ ಯುದ್ಧ ಕುದುರೆ ಎಂದು ಕರೆಯಲಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್. ಸೇವಾ ವಲಯ ಅಷ್ಟು ಮುಂಚೂಣಿಯಲ್ಲಿ ನುಗ್ತಾ ಇರುವಂಥದ್ರಿಂದ ಇದನ್ನು ಹಳೆಯ ಯುದ್ಧ ಕುದುರೆ ಎಂದು ಕರೆಯಲಾಗುತ್ತದೆ. ಎರಡನೇದಾಗಿ ರಫ್ತಿಗೆ ಕೊಡುಗೆ. ಸೇವಾ ವಲಯವು ಭಾರತದ ಒಟ್ಟು ರಫ್ತಿನ ಸುಮಾರು 40-44% ಭಾರತವು ವಿಶ್ವದ ಅಗ್ರ 5 ಸೇವಾ ರಫ್ತುದಾರರಲ್ಲಿ ಒಂದಾಗಿದೆ. ಪ್ರಮುಖ ರಫ್ತು ಸೇವೆಗಳಲ್ಲಿ ಮಾಹಿತಿ ತಂತ್ರಜ್ಞಾನ, ವ್ಯವಹಾರ ಪ್ರಕ್ರಿಯೆ ಹೊರಗುತ್ತಿಗೆ, ಹಣಕಾಸು ಸೇವೆಗಳು, ಕಾನೂನು ಸೇವೆಗಳು ಮತ್ತು ಸಲಹಾ ಸೇರಿವೆ. ಮೂರನೇದಾಗಿ ವಿದೇಶಿ ನೇರ ಹೂಡಿಕೆ, FDI. ಸೇವಾ ವಲಯವು ಭಾರತದಲ್ಲಿ ಅತಿ ಹೆಚ್ಚು FDIಯನ್ನು ಆಕರ್ಷಿಸುತ್ತದೆ. 2000ರಿಂದ 2024ರವರೆಗೆ ಇದು 7,47,00,000 ಕೋಟಿ, 7.47 ಲಕ್ಷ ಕೋಟಿಗೂ ಹೆಚ್ಚು, ಸುಮಾರು $ಗಳಲ್ಲಿ ನೋಡೋದಾದರೆ 117 ಬಿಲಿಯನ್ ಪಡೆದುಕೊಂಡಿದೆ. FDIಯನ್ನು ಆಕರ್ಷಿಸುವ ಪ್ರಮುಖ ಕ್ಷೇತ್ರಗಳು IT, ಟೆಲಿಕಾಂ, ಹಣಕಾಸು, ರಿಯಲ್ ಎಸ್ಟೇಟ್, ಚಿಲ್ಲರೆ ವ್ಯಾಪಾರ ಮತ್ತು ಶಿಕ್ಷಣ. ಥರ್ಡ್ ಮೈನ್
ಮೂರನೇದಾಗಿ ಸೇವಾ ಕ್ಷೇತ್ರದ ಬೆಳವಣಿಗೆ ಮುಖ್ಯ ಕಾರಣಗಳು. ಸೇವಾ ಕ್ಷೇತ್ರದ ಒಂದು ಬೆಳವಣಿಗೆಗೆ ಮುಖ್ಯ ಕಾರಣಗಳು ಏನು ಅಂತ ತಿಳ್ಕೊಳ್ಳೋಣ. ಅದರಲ್ಲೂ ಪಾಯಿಂಟ್ ವೈಸ್ ಒನ್ ಬೈ ಒನ್. ಫಸ್ಟ್ ಒನ್, 1991ರ ಆರ್ಥಿಕ ಸುಧಾರಣೆಗಳು. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಸುಧಾರಣೆಗಳು ಅನೇಕ ಸೇವಾ ಉದ್ಯಮಗಳನ್ನು ಖಾಸಗಿ ಮತ್ತು ವಿದೇಶಿ ಕಂಪನಿಗಳಿಗೆ ತೆರೆಯಿತು. ಟೆಲಿಕಾಂ, ಬ್ಯಾಂಕಿಂಗ್, ವಾಯುಯಾನ, ವಿಮೆಯಂತಹ ವಲಯಗಳು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದವು. ಸೆಕೆಂಡ್ ಒನ್, ತಾಂತ್ರಿಕ ಪ್ರಗತಿಗಳು, IT ಕ್ರಾಂತಿ. ಇಂಟರ್ನೆಟ್, ಮೊಬೈಲ್ ಫೋನ್ಗಳು, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಸೇವಾ ಕಂಪನಿಗಳು ಬೆಳೆಯಲು ಸಹಾಯ ಮಾಡಿವೆ. ಜನರು ಈಗ ಬ್ಯಾಂಕಿಂಗ್, ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಶಾಪಿಂಗ್ ಸೇವೆಗಳನ್ನು ಆನ್ಲೈನ್ನಲ್ಲಿ ಬಳಸಬಹುದು. ಇದು ಡಿಜಿಟಲ್ ಸೇವೆಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಥರ್ಡ್ ಒನ್, ಯುವ ಮತ್ತು ಕೌಶಲ್ಯಪೂರ್ಣ ಜನಸಂಖ್ಯೆ. ಭಾರತವು ತಾಂತ್ರಿಕ ಜ್ಞಾನ ಹೊಂದಿರುವ ದೊಡ್ಡ ಯುವ ಇಂಗ್ಲೀಷ್ ಮಾತನಾಡುವ ಜನಸಂಖ್ಯೆಯನ್ನು ಹೊಂದಿದೆ. ಇದು ಭಾರತವನ್ನು USA, UK ಮತ್ತು ಆಸ್ಟ್ರೇಲಿಯಾದಂಥ ದೇಶಗಳಿಂದ ಗ್ರಾಹಕರ ಆರೈಕೆ, ತಾಂತ್ರಿಕ ಬೆಂಬಲ ಮತ್ತು ಹಣಕಾಸು ಸೇವೆಗಳಂತಹ ಹೊರಗುತ್ತಿಗೆ ಉದ್ಯೋಗಗಳಿಗೆ ಆದ್ಯತೆಯ ದೇಶವನ್ನಾಗಿ ಮಾಡುತ್ತಿದೆ. ಫೋರ್ತ್ ಒನ್, ಜಾಗತಿಕ ಏಕೀಕರಣ. ಭಾರತೀಯ ಸೇವಾ ಕಂಪನಿಗಳು ಈಗ ಜಾಗತಿಕ ಮಾರುಕಟ್ಟೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸಾಫ್ಟ್ವೇರ್ ಅಭಿವೃದ್ಧಿಯಿಂದ ಕಾನೂನು ಬೆಳವಣಿಗೆ ಮತ್ತು ಇಂಜಿನಿಯರಿಂಗ್ ವಿನ್ಯಾಸದಂತಹ ಸೇವೆಗಳನ್ನು ಅನೇಕ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಭಾರತೀಯ ಕಂಪನಿಗಳು ಗುಣಮಟ್ಟ ಮತ್ತು ವೆಚ್ಚ ಪರಿಣಾಮಕಾರಿ ಸೇವೆಗಳಿಗೆ ಹೆಸರುವಾಸಿಯಾಗಿವೆ. ಫಿಫ್ತ್ ಒನ್, ಸರ್ಕಾರಿ ನೀತಿಗಳು. ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ ಆಫ್ ಇಂಡಿಯಾ, PM ಜನ್ಧನ್ ಯೋಜನೆ ಮತ್ತು ಸೇವಾ ರಫ್ತು ಪ್ರಮೋಷನ್ ಕೌನ್ಸಿಲ್ ನಂತಹ ಯೋಜನೆಗಳು ಸೇವಾ ವಲಯದ ಒಂದು ಬೆಳವಣಿಗೆಗೆ ಸಹಾಯ ಮಾಡಿವೆ. ಈ ಯೋಜನೆಗಳು ಡಿಜಿಟಲ್ ಪ್ರವೇಶವನ್ನು ಸುಧಾರಿಸುತ್ತಿವೆ, ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತಿವೆ ಮತ್ತು ಸಣ್ಣ ವ್ಯವಹಾರಗಳನ್ನು ಬೆಂಬಲಿಸುತ್ತಿವೆ. ನಾಲ್ಕನೇದಾಗಿ ಉದ್ಯೋಗ ಮತ್ತು ಸವಾಲುಗಳು. ಫೋರ್ತ್ ಮೈನ್, ಉದ್ಯೋಗ ಮತ್ತು ಸವಾಲುಗಳು. ಸೇವಾ ವಲಯವು GDPಗೆ 50%ಗಿಂತ ಹೆಚ್ಚು ಕೊಡುಗೆ ನೀಡುತ್ತಿದ್ದರೂ ಇದು ಭಾರತದ ಕಾರ್ಯಪಡೆಯ ಸುಮಾರು 30% ಜನರಿಗೆ ಮಾತ್ರ ಉದ್ಯೋಗವನ್ನು ಒದಗಿಸುತ್ತಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೃಷಿಯ ಜನಸಂಖ್ಯೆಯ ಸುಮಾರು 45%ರಷ್ಟು ಜನರನ್ನು ನೇಮಿಸಿಕೊಳ್ಳುತ್ತದೆ. ಆದರೂ ಅದು ಆರ್ಥಿಕತೆಗೆ ತುಂಬ ಕಡಿಮೆ ಕೊಡುಗೆ ನೀಡುತ್ತಿದೆ. ಉತ್ಪಾದನೆಯು ಸುಮಾರು 11.12ರಷ್ಟು ಜನರಿಗೆ ಉದ್ಯೋಗಗಳನ್ನು ನೀಡುತ್ತಿದೆ. ಅಂದರೆ ಇಲ್ಲಿ ಏನಾಗಿದೆ, GDPಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಿರುವಂಥ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಿರುವಂಥರ ಸಂಖ್ಯೆ 30% ಇದೆ. ಆದರೆ ಅತಿ ಕಡಿಮೆ ಕೊಡುಗೆ ಕೊಡ್ತಿರೋದು ಕೃಷಿ ವಲಯದಲ್ಲಿ 45% ಜನರಿದ್ದಾರೆ. ಹಾಗೆ ಮಧ್ಯಮದಲ್ಲಿರುವಂಥ ಈ ದ್ವಿತೀಯ ವಲಯದಲ್ಲಿ 11.12% ಜನರ ಉದ್ಯೋಗಗಳನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಈ ಸೇವಾ ವಲಯದ ಬೆಳವಣಿಗೆಯು ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುತ್ತಿಲ್ಲ ಎಂದು ಇದು ತೋರಿಸುತ್ತದೆ. ವಿಶೇಷವಾಗಿ ಕೌಶಲ್ಯರಹಿತ ಅಥವಾ ಅರೆಕೌಶಲ್ಯ ಹೊಂದಿರುವ ಜನರಿಗೆ IT, ಹಣಕಾಸು ಮತ್ತು ಕಾನೂನು ಸೇವೆಗಳಂತಹ ಉನ್ನತ ಬೆಳವಣಿಗೆಯ ಸೇವಾ ಕ್ಷೇತ್ರಗಳಿಗೆ ಹೆಚ್ಚು ಕೌಶಲ್ಯಪೂರ್ಣ ಕೆಲಸಗಾರರು ಬೇಕಾಗುತ್ತಾರೆ. ಆದ್ದರಿಂದ ಗ್ರಾಮೀಣ ಮತ್ತು ಕಡಿಮೆ ಶಿಕ್ಷಣ ಪಡೆದ ಜನರಿಗೆ ಇಲ್ಲಿ ಉದ್ಯೋಗಗಳು ಸಿಗುವುದು ಕಷ್ಟ. ಇದು ಸೇವೆ ನೇತೃತ್ವದ ಬೆಳವಣಿಗೆಯು ಅಂತರ್ಗತ ಮತ್ತು ಸುಸ್ಥಿರವಾಗಿದೆ ಎಂದು ಪ್ರಶ್ನಿಸುವಂತೆ ಮಾಡುತ್ತದೆ. ವಿಶೇಷವಾಗಿ ಅನೇಕ ಬಡಜನ ಮತ್ತು ಗ್ರಾಮೀಣ ನಾಗರಿಕರನ್ನು ಹೊಂದಿರುವ ಈ ದೇಶದಲ್ಲಿ ಈ ಸೇವಾ ವಲಯದಲ್ಲಿ ಸೇರ್ಪಡೆಗೊಳ್ತಾ ಇರೋವಂಥದ್ದು ಒಂದು ರೀತಿ ಹಿಂದೆ ಇದೆ ಅಂತ ಹೇಳ್ಬೋದು. ಹಾಗೆ ಫಿಫ್ತ್ ಒನ್, ಸೇವಾ ವಲಯದಲ್ಲಿ ಹೊಸ ಮತ್ತು ಉದಯೋನ್ಮುಖ ಪ್ರದೇಶಗಳು. ಪ್ರಮುಖವಾಗಿ ಯಾವ್ಯಾವೆಲ್ಲ ಪ್ರದೇಶಗಳಿದ್ದಾವೆ ಅಂತ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್, IT BPM ವಲಯ. ಈ ವಲಯವು GDPಯ 7.4% ಕೊಡುಗೆ ನೀಡುತ್ತಿದೆ ಮತ್ತು 2023ರಲ್ಲಿ US ಡಾಲರ್ನ $253 ಬಿಲಿಯನ್ಗಿಂತ ಹೆಚ್ಚು ಗಳಿಸಿದೆ. ಇದು ಸಾಫ್ಟ್ವೇರ್ ಸೇವೆಗಳು, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡಿಜಿಟಲ್ ರೂಪಾಂತರ ಪರಿಹಾರಗಳನ್ನು ಒಳಗೊಂಡಿದೆ. IT ಸೇವೆಗಳಿಗೆ ಜಾಗತಿಕ ಬೇಡಿಕೆಯು ಈ ಪ್ರದೇಶದಲ್ಲಿ ನಿರಂತರ ಬೆಳವಣಿಗೆಯನ್ನು ಖಚಿತಪಡಿಸುತ್ತಿದೆ. ಎರಡನೇದಾಗಿ ಗಿಗ್ ಆರ್ಥಿಕತೆ. ಇದರಲ್ಲಿ ಆಹಾರ ವಿತರಣೆ, ಕ್ಯಾಬ್ ಚಾಲನೆ ಮತ್ತು ಆನ್ಲೈನ್ನಂತಹ ಫ್ರೀಲಾನ್ಸಿಂಗ್, ಅರೆಕಾಲಿಕ ಮತ್ತು ಪ್ಲಾಟ್ಫಾರ್ಮ್ ಆಧಾರಿತ ಉದ್ಯೋಗಗಳು ಸೇರಿವೆ. ಗಿಗ್ ಆರ್ಥಿಕತೆಯು US ಡಾಲರ್ನ $455 ಬಿಲಿಯನ್ ಮಾರುಕಟ್ಟೆಯಾಗುವ ಮತ್ತು ಭವಿಷ್ಯದಲ್ಲಿ 90 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ.
ಅರೆನುರಿತ ಮತ್ತು ಕೌಶಲ್ಯರಹಿತ ಕೆಲಸಗಾರರಿಗೆ ಇದು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಡೇಟಾ ಸೆಂಟರ್ಗಳು ಮತ್ತು ಕ್ಲೌಡ್ ಸೇವೆಗಳು. ಹೆಚ್ಚುತ್ತಿರುವ ಡಿಜಿಟಲ್ ಬಳಕೆಯೊಂದಿಗೆ ಭಾರತದ ಡೇಟಾ ಸೆಂಟರ್ ಸಾಮರ್ಥ್ಯವು ವೇಗವಾಗಿ ವಿಸ್ತರಿಸುತ್ತಿದೆ. ಇದು 2023ರಲ್ಲಿ 950 ಮೆಗಾವ್ಯಾಟ್ನಿಂದ 2026ರ ವೇಳೆಗೆ 1800 ಮೆಗಾವ್ಯಾಟ್ಗೆ ಬೆಳೆಯುತ್ತಿದೆ. ಇದು ಸೈಬರ್ ಭದ್ರತೆ, ಡೇಟಾ ವಿಶ್ಲೇಷಣೆ ಮತ್ತು ಕ್ಲೌಡ್ ನಿರ್ವಹಣೆಯಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಫೋರ್ತ್ ಒನ್, ಫಿನ್ಟೆಕ್ ಮತ್ತು ಡಿಜಿಟಲ್ ಪಾವತಿಗಳು. UPIನಂತಹ ವೇದಿಕೆಗಳು ಹಳ್ಳಿಗಳಲ್ಲಿಯೂ ಸಹ ಡಿಜಿಟಲ್ ಪಾವತಿಗಳನ್ನು ಸಾಮಾನ್ಯಗೊಳಿಸಿವೆ. ಫಿನ್ಟೆಕ್ ವಲಯವು ಜನರು ಬ್ಯಾಂಕಿಂಗ್, ಸಾಲಗಳು, ವಿಮೆ ಮತ್ತು ಇತರ ಸೇವೆಗಳಿಗೆ ಪ್ರವೇಶವನ್ನು ಪಡೆಯಲು ಸಹಾಯ ಮಾಡುತ್ತಿದೆ. ಇದು ಆರ್ಥಿಕತೆ, ಸೇರ್ಪಡೆ ಮತ್ತು ಪಾರದರ್ಶಕತೆಯನ್ನು ಸಹ ಬೆಂಬಲಿಸುತ್ತಿದೆ. ಸೇವಾ ಕ್ಷೇತ್ರದ ಬೆಳವಣಿಗೆಯು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಯಶಸ್ಸಾಗಿದೆ. ಇದು GDP ಅತಿ ದೊಡ್ಡ ಕೊಡುಗೆ ನೀಡುವ ದೇಶವಾಗಿದೆ, ರಫ್ತುಗಳಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ವಿದೇಶಿ ಹೂಡಿಕೆಗೆ ಉನ್ನತ ವಲಯವಾಗಿದೆ. ಆದಾಗ್ಯೂ ಈ ಬೆಳವಣಿಗೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗ ಗಮನವು ಸಮಗ್ರ ಅಭಿವೃದ್ಧಿಗೆ ಬದಲಾಗಬೇಕಾಗಿದೆ. ಸರ್ಕಾರ ಮತ್ತು ಖಾಸಗಿ ವಲಯವು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲು ಒಟ್ಟಾಗಿ ಕೆಲಸ ಮಾಡಬೇಕು. ವಿಶೇಷವಾಗಿ ಗ್ರಾಮೀಣ ಮತ್ತು ಕಡಿಮೆ ಶಿಕ್ಷಣ ಪಡೆದ ಜನಸಂಖ್ಯೆಗೆ ಡಿಜಿಟಲ್ ಸೇವೆಗಳು, ಗಿಗ್ ಎಕಾನಮಿ ಪ್ಲಾಟ್ಫಾರ್ಮ್ಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಬಹುದು. ಉತ್ತಮವಾಗಿ ನಿರ್ವಹಿಸಿದರೆ ಭಾರತೀಯ ಸೇವಾ ವಲಯವು ಆರ್ಥಿಕ ಪ್ರಗತಿ, ಸಾಮಾಜಿಕ ಉನ್ನತಿ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಗೆ ಪ್ರಬಲ ಸಾಧನವಾಗಬಹುದು. ಇದು ಸಮಾಜದ ಎಲ್ಲ ವರ್ಗಗಳಿಗೆ ಪ್ರಯೋಜನವನ್ನು ಒದಗಿಸುತ್ತದೆ. ನೋಡಿ, ಭಾರತದ ಒಂದು ಕೊಡುಗೆ ಏನು ಅನ್ನೋದನ್ನು ಈ ಚಿತ್ರ ನಮಗೆ ಹೇಳ್ತಾ ಇದೆ. ಸರ್ವಿಸ್ ಸೆಕ್ಟರ್ ಗ್ರೋತ್ನ 2017-18ರಲ್ಲಿ 8.1 ಇದೆ, 2018-19ರಲ್ಲಿ 7.5 ಇದೆ ಮತ್ತು 2019-20 ಇಡೀ ಜಗತ್ತು ಅಲ್ಲಿ ತಲ್ಲಣಗೊಂಡಂಥ ವರ್ಷ 2019-20ರಲ್ಲೂ ಸಹ 6.9ರಷ್ಟು ಗ್ರೋತ್ ಇರುವಂಥದ್ದನ್ನು ನಾವು ಗುರುತಿಸ್ಬೋದು. ಸರಿ ಸ್ನೇಹಿತರೆ, ಇನ್ನೂ ಹೆಚ್ಚಿನ ತರಗತಿಗಳನ್ನು ನಾನು ಇಲ್ಲಿ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ 10ರಿಂದ 15-20 ನಿಮಿಷದ ಒಳಗಡೆ ಒಂದು ಟಾಪಿಕ್ ಕವರ್ ಆಗುವಂಥ ಒಂದು ಪ್ರಮುಖ ವೇದಿಕೆ, ಅನಾವಶ್ಯಕ ವಿಷಯಗಳ ಚರ್ಚೆ ಇರೋದಿಲ್ಲ. ಹಾಗಾಗಿ ನೀವು ಈ ತರಗತಿಗಳನ್ನು ಹೆಚ್ಚು ಕೇಳೋದ್ರಿಂದ ನೀವು PU ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಪದವಿ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಿರ್ಬೋದು, ಹಾಗೆ ಕನ್ನಡದಲ್ಲಿ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಯೂಸ್ಫುಲ್ ಆಗಿರುವಂಥ ಒಂದು ಚಾನಲ್ ಅಂತ ಹೇಳ್ತಾ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಇದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ತರಗತಿನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ, ವಿಶ್ ಯು ಆಲ್ ದ ಬೆಸ್ಟ್.